ಜೀವರಾಶಿಗಳಲ್ಲಿ ವಾಯುದೇವರ ಸ್ವರೂಪವನ್ನ ಕಾಣಬಹುದು. ಬೇವಿನಾಳ್ ಪ್ರಹ್ಲಾದ್ ಆಚಾರ್, ಗಂಗಾವತಿ. ಹನುಮ ಉದಯಿಸಿದ ನಾಡಿನಲ್ಲಿ ಜನಿಸಿದ ನಾವೆಲ್ಲರೂ ನಿಜಕ್ಕೂ ಪುಣ್ಯವಂತ. ಅದ್ಭುತ ಶಕ್ತಿ ವಾಯುಪುತ್ರ ಆಂಜನೇಯ ಸ್ವಾಮಿ ಹೊಂದಿದ್ದು ಸಕಲ ಜೀವರಾಶಿಗಳಲ್ಲೂ ವಾಯುಪುತ್ರವನ್ನ ಕಾಣಬಹುದಾಗಿದೆ ಎಂದು ವೇದಮೂರ್ತಿ ಪಂಡಿತ್ ಬೇವಿನಾಳ್ ಪ್ರಹ್ಲಾದ್ ಆಚಾರ್ ಹೇಳಿದರು. ಅವರು ನಗರದ ಯೋಗೇಶ್ವರ್ ಯಾಜ್ಞವಲ್ಕ್ಯ ಮಂದಿರದಲ್ಲಿ ಹನುಮ ಜಯಂತಿ ಆಚರಣೆಯ ಪ್ರಯುಕ್ತ ಹನುಮತ್ ವಿಲಾಸ ಪ್ರವಚನದ ಮಂಗಳೋತ್ಸವ ಧಾರ್ಮಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಿಳಿಸಿದರು. ಇದಕ್ಕೂ ಪೂರ್ವದಲ್ಲಿ ಬೆಳಗ್ಗೆ ಆಂಜನೇಯ ಸ್ವಾಮಿಗೆ ಅಭಿಷೇಕ, ವಾಯುಸ್ಥಿತಿ ಪಾರಾಯಣ, ವಾಯುಸ್ತುತಿ ಪಾರಾಯಣ, ತೊಟ್ಟಿಲು ಉತ್ಸವ ಸೇರಿದಂತೆ ಮನ್ಯು ಸೂಕ್ತಾವನ ಪೂರ್ಣಾಹುತಿಯನ್ನ ಶ್ರೀಮತಿ ರೇಣುಕಾ ಮುರಳೀಧರ್ ಗಂಗನಾಳ್ ದಂಪತಿಗಳು ನೆರವೇರಿಸಿದರು. ಪ್ರದೀಪಾಚಾರ್ ನಡೆಸಿಕೊಟ್ಟರು. ಮಹಿಳೆಯರಿಂದ ಭಜನೆ ಜರುಗಿತು. ಹನುಮಂತ ಜಯಂತಿಯ ಸೇವಾ ಕಾರ್ಯಕರ್ತರಾದ ಶ್ರೀನಿವಾಸ್ ಕುಲಕರ್ಣಿ, ಆನಂದ್ ಕೆಇಬಿ, ರಾಘವೇಂದ್ರ ಮೇಗೂರು, ತಿರುಮಲರಾವ್, ಲಾಯಧನುಸಿ ಸೇರಿದಂತೆ ವಿಪ್ರ ಸಮಾಜ ಬಾಂಧವರು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು.
ಕಂಡು ಭಗವಂತನ ಪಾದವನ್ನು ಹಿಡಿದು ಹೊರಗೆ ಹೋಗುವ ಕೆಲಸ ವಾಯುರೂಪದಿಂದ ಇಡೀ ಜಗತ್ತನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಮಾನವರು. ಅಂತಹ ವಾಯುದೇವರು ನಿತ್ಯದಲ್ಲಿ ಬರೇ ಹನುಮದ ಅವತಾರ, ಭೀಮದ ಅವತಾರ, ಮಧ್ವದ ಅವತಾರ ಅಲ್ಲ. ಈ ಅವತಾರಗಳು ನಂತರ ಜಗತ್ತಿನ ಸೃಷ್ಟಿಯಾದಾಗ ಭಗವಂತನ ವ್ಯಾಪ್ತಿ ಎಲ್ಲಿರುತ್ತೋ ಅಲ್ಲೆಲ್ಲ ಭಗವಂತನ ಸೇವೆಗಾಗಿ ನಿಂತವು ಹನುಮಂತದೇವರು. ಲೌಕಿಕ ವೈದಿಕ ವೇದ ಜಿನ್ನ ಧರ್ಣಾತ್ಮಕ ಶಬ್ದಾತ್ಮಕ ಅನೇಕ ಶಬ್ದಾದಿ ಯುಗಾದ ವೇದಾರ್ಥ ಮಂತ್ರಾಲಯ ಪ್ರಭುಗಳು ತಮ್ಮ ಪ್ರಾತಃಸಂಕಲ್ಪ ವೇದದಲ್ಲಿ ವಾಯುದೇವರ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ನಮ್ಮ ವಾಯುದೇವರು ಹೇಗಿದ್ದಾರೆ ಅಂದರೆ ಪ್ರತಿಯೊಬ್ಬ ಜೀವರಾಶಿಗಳನ್ನು ಶುದ್ಧ ಮಾಡುವ ಕೆಲಸವನ್ನು ಮಾಡ್ತಾರೆ. ತಾಯಿಯ ಕೆಲಸವನ್ನು ಮಾಡ್ತಾರೆ. ಯಾರು? ವಾಯುದೇವರು. ತಾಯಿಯ ಕೆಲಸ ಏನು? ಮಗನಾದವನನ್ನು ಶುದ್ಧ ಮಾಡಿ ಹೊಲಸು ಮಾಡಿಕೊಂಡಿರ್ತಾರೆ. ಮಗ ತೊಳೆಯಕ್ಕೆ ತಾಯಿ ಅವನನ್ನು ಎಲ್ಲ ವಿಧವಾಗಿ ತೊಳೆದು ಉತ್ತಮವಾದ ಉಡುಪನ್ನು ಡ್ರೆಸ್ ಧರಿಸಿ ಪೌಡರ್ ಹಚ್ಚಿ ಕುಂಕುಮ ಹಚ್ಚಿ ಆಗ ಮಗನ ಮುಂದೆ ಮಗನನ್ನು ತಂದೆಯ ಮುಂದೆ ನಿಲ್ಲಿಸ್ತಾರೆ. ಹನುಮಂತ ದೇವರ ವೈಶಿಷ್ಟ್ಯ, ಅವನ ಘನವಾದ ಭಗವಂತನ ಸೇವೆಯ ಕಾರ್ಯ ವೇದಗಳಲ್ಲಿ ನೋಡ್ತಾ ಇದ್ದೀವಿ. ಬಳಿತಾ ಸೂಕ್ತ, ಮಣ್ಣು ಸೂಕ್ತ, ಹವಾಮಾನ ಸೂಕ್ತ, ವಾಯು ಸೂಕ್ತ, ಅವನದೇ ಆದ ಸೂಕ್ತಗಳು. ಅದರಲ್ಲೇ ವಿಶೇಷವಾಗಿ ಭಗವಂತನ ಸೇವೆಯನ್ನು ಯಾವ ರೀತಿ ಮಾಡಬೇಕು ಅಂತ ಆ ವೇದಗಳು ಮುಖ್ಯ ಪ್ರಾಣನ ದ್ವಾರ ನಮಗೆ ತಿಳಿಸಿಕೊಡ್ತವೆ. ಹನುಮಂತ ದೇವರ ದಾಸ್ಯವನ್ನು ಯಾರಿಗೂ ಮಾಡಕ್ಕೆ ಶಕ್ತಿಲ್ಲ. ಅಂತಹ ದಾಸ್ಯವನ್ನು ಪಡೆದ ಮಹಾನ್ ಬಾಬಾ ಹನುಮಂತ. ನಾವು ದೇವರಿಗೆ, ಗುರುಗಳಿಗೆ, ದೇಶಕ್ಕೆ, ಸಮಾಜಕ್ಕೆ, ತಂದೆ ತಾಯಿಗಳಿಗೆ ದಾಸರಾದರೆ ಮುಂದೆ ನಾವು ಜಗತ್ತಿಗೆ ಈಶರಾಗ್ತೀವಿ. ಒಮ್ಮೆ ಈಶರಾಗಕ್ಕೆ ಹೋದರೆ ಏನಾಗ್ತೀವಿ? ನಾಶವನ್ನು ಹೊಂದುತ್ತೀವಿ ಅಷ್ಟೇ. ಈಶ ಎಂದೂ ಆಗಬಾರದು. ಮೊದಲು ದಾಸನಾಗುವುದನ್ನು ಕಲಿತು, ದಾಸನಾದರೆ ಮುಂದೆ ಈಶನಾಗುವುದು ಅಂತ ಆ ದಾಸತ್ವವನ್ನು ಜಗತ್ತಿಗೆ ತೋರಿಸಿಕೊಟ್ಟ ಮಹಾನುಭಾವರು ವಾಯುದೇವರು. ಅಂತಹ ವಾಯುದೇವರು ಸೂಕ್ಷ್ಮ ಸೃಷ್ಟಿಯಲ್ಲಿ ಅವತಾರ ಮಾಡಿ ಭಗವಂತನ ಸೇವೆಗೋಸ್ಕರವಾಗಿ 21,600 ಹಂಸ ಮಂತ್ರಗಳನ್ನು ಪ್ರತಿಯೊಬ್ಬ ಜೀವರಾಶಿಗಳಲ್ಲಿ ಸೂರ್ಯ ಉದಯ, ಸೂರ್ಯ ಪುನಃ ನೋಡಿ, ಒಂದು ಸ್ವಲ್ಪ ಬೆಳೆದಿಲ್ಲದಂತೆ ಜೀವರಾಶಿಗಳ ಅಸ್ತಿತ್ವವನ್ನು ಕಾಪಾಡತಕ್ಕ ಮಹಾನುಭಾವರು ಆಗಿದೆ. ಉಸಿರು ನೀತಿಯನ್ನು ಮುಗಿದೋಗಿ ಏನು ಮಾಡಕ್ಕಾಗಿಲ್ಲ. ಕರ್ಣಾಭಿಮಾನಿ ಸುರರು ದೇಹವ ಬಿಡಲು ಕುರುಡ ಕಿವುಡ ಮೂಕರೆಂದೆನಿಸುವ ಪರಮಮುಖ್ಯ ಪ್ರಾಣ ಕೊಲೆಗಳ ದೇಹವನ್ನು ಕಣನೆಂದು ಹೇಳುವರು ಬುಧಜನ ಅಂತ ಶ್ರೀಪಾದರಾಜರು ಹರಡಿಕೊಡ್ತಾರೆ. ಉತ್ಸವ ನಿತ್ಯ ಮಂಗಳವಾಗಿರ್ತಕ್ಕ ಜಯಂತಿಯನ್ನು ನಾವು ಮಾಡಿಕೊಳ್ಬೇಕು. ಭಗವಂತನ ತತ್ವವನ್ನು ಪ್ರತಿಕ್ಷಣದಲ್ಲಿ ಗೀತಾ ಎನ್ನುವುದೇ ಜಯಂತಿ. ಜ್ಞಾನವನ್ನು ಸಂಪಾದನೆ ಮಾಡುವುದು ಜಯಂತಿ. ದೇಹ ರಕ್ಷಣೆ ಮಾಡುವುದು ಒಂದು ಜಯಂತಿ. ದೇಹವನ್ನು ಬೆಳೆಸಲಿಕ್ಕೆ ನಾವು ನಿತ್ಯದಲ್ಲೇ ಭೋಜನ ಮಾಡ್ತಾ ಇದ್ದೀವಿ, ದೇಹದ ಜಯಂತಿ. ಮನಸ್ಸು ಆಹ್ಲಾದವಾಗಬೇಕು, ಸಂತೋಷವಾಗಬೇಕು ಅಂತ ಮನೋರಂಜನೆಯನ್ನು ಮಾಡ್ತಾ ಇದ್ದೀವಿ, ಅದೊಂದು ಜಯಂತಿ, ಮನೋಜಯಂತಿ. ಆಗ ಶುರು ಹೋಗಿ ಅಂದ ಮೇಲೆ ಅಂತಹ ಯಾವ ವಿಲಕ್ಷಣವಾಗಿರ್ತಕ್ಕಂಥ ಅತ್ಯದ್ಭುತವಾಗಿರ್ತಕ್ಕಂಥ ಜಯಂತಿ, ಎಲ್ಲ ಜಯಂತಿಗಳು ನಿತ್ಯೋತ್ಸವ ನಿತ್ಯ ಮಂಗಳವಾದರೆ ಹನುಮಂತ ದೇವರ ಜಯಂತಿಯನ್ನು ಯಾರು ಮಾಡ್ತಾರೋ
ಯಾರು ಹನುಮಂತ ದೇವರ ಜಯಂತಿಯನ್ನು ಆಚರಿಸ್ತಾರೋ ಅವರು ಸತ್ಯಲೋಕವನ್ನು ಕುರಿತು ಪ್ರಯಾಣ ಮಾಡ್ತಾರೆ. ಸತ್ಯಲೋಕಾಧಿಪತಿಯಾಗಿರ್ತಕ್ಕವನು ಹನುಮಂತ ಬ್ರಹ್ಮದೇವರು. ಈ ಒಂದು ಬೃಹತ್ ಯಾವುದೇ ಎಲ್ಲ ದೇವಸ್ಥಾನಗಳು ಚೆನ್ನಾಗಿದ್ದಾವೆ. ನಮ್ದು ಒಂದೇ ಆಂಜನೇಯ ಸ್ವಾಮಿ ಧರ್ಮಸತ್ರ ಕಾರ್ಯಕ್ರಮಗಳಿಗೆ ಏನು ಕಡಿಮೆ ಇಲ್ಲ. ನನ್ನ ಯಾಕಪ್ಪ ಬೇರೆ ಇದರಲ್ಲಿ ನಿಲ್ಲಿಸಿದ್ರಿ ನೀವು ಅಂತಂದು ನಮಗೊಂದು ವಿಚಾರವನ್ನು ಮನ್ನಣೆ ಮಾಡ್ತಾ ಇದ್ದಾನೆ. ಹನುಮಂತ ಆಂಜನೇಯ ಅದಕ್ಕೊಂದು ನೆರಳು ಭಗವಂತರಿಗೆ ಆಗಲ್ಲ ಅಂತೇಳಿ ಪ್ರಾರ್ಥಿಸುತ್ತಾ ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ಮಾಡಬೇಕಂತೇಳಿ ತಮ್ಮನ್ನು ಕೇಳ್ಕೊಳ್ತೀನಿ. ಅವತಾರ ಚೈತ್ರ ಮಾಸ ಶುಕ್ಲ ಪಕ್ಷ ಪೂರ್ಣಿಮಾ ಭವನದ ಹುಣ್ಣಿಮೆ ವಸಂತಕಾಲ ಮೋಹಗಳಲ್ಲಿ ಕೂಡಿದ ಹಾಡು ಎಲ್ಲ ಗಿಡಮರಗಳು ಹಳೆಯ ತಮ್ಮ ಎಲೆಗಳನ್ನು ಪಡೆದುಕೊಂಡು ಭಗವಂತನ ಮತ್ತು ಶ್ರೀ ವಾಯುದೇವರ ಶ್ರೀ ಬುದ್ಧಪರದೇವರ ಸ್ವಾಗತಕ್ಕೆ ಹಕ್ಕಿಗಳ ಚೇತನೆಯೊಂದಿಗೆ ಸ್ವಾಗತ ಕೂಡಿದಂತೆ ಇಂಥ ಒಂದು ಸಂಭ್ರಮವನ್ನು ನಮ್ಮ ಅತಿ ಹೆಚ್ಚಿನ ಶ್ರೀ ಬೇಣಪುರಾಚಾರ್ಯವರು ಅತ್ಯಂತ ಸೊಗಸಾಗಿ ಬಿಸಿಲ ಕಾಲದಲ್ಲಿ ಆ ಹುಣ್ಣಿಮೆಯ ಬೆಳಗಿನ ಹೇಗೆ ಕಾಣಬೇಕು ಆ ರೀತಿ ಅನುಭವವನ್ನು ಕೊಡ್ತಾ ಇದ್ದಾರೆ ಶ್ರೀ ಬೇಣಪುರಾಚಾರ್ಯರ ಪ್ರವಚನ